ಆತ್ಮೀಯ 4 ಸಾರಿಗೆ ನಿಗಮ ನೌಕರ ಬಂಧುಗಳೇ, ನಮಸ್ಕಾರ. ಬಂಧುಗಳೇ, ತಾವೆಲ್ಲ ಹಲವಾರು ಜನ ರಾಜ್ಯಾದ್ಯಂತ ಮೂಲೆಯಿಂದ ಕಾಲ್ ಮಾಡ್ತಾ ಇದ್ದೀರಾ. ಅಣ್ಣ 20ನೇ ತಾರೀಕು ಹೇಗಣ್ಣ, ಏನಣ್ಣ, ಏನು ಮಾಡಬೇಕು, ಏನು ಬಿಡಬೇಕು ಅನ್ನುವಂಥ ವಿಚಾರ. ಅದ್ರ ಭಾಗವಾಗಿ ಇವತ್ತು 18ನೇ ತಾರೀಕು ಲೇಬರ್ ಕಮಿಷನರು ಕನ್ಸಿಲೇಷನ್ ಕರೆದಿದ್ದಂಥದ್ದು. ಏನು ಮುಷ್ಕರಕ್ಕೆ ಕರೆ ಕೊಟ್ಟಿದ್ರು ಜಂಟಿ ಸಂಘಟನೆಗಳು, ಅವ್ರನ್ನ ಮತ್ತೆ 4 ನಿಗಮದ ಅಧಿಕಾರಿಗಳನ್ನ ಸಭೆ ಕರೆದಿದ್ದಂಥದ್ದು. ಆ ವಿಚಾರದಲ್ಲಿ ಇವತ್ತು ಆ ಸಭೆಯಲ್ಲಿ ಆ ಸಂಧಾನ ಸಭೆನ 25ನೇ ತಾರೀಕು ಮುಂದೂಡಿರುವಂಥದ್ದು ಕೇಳಿಬಂದಿರುವಂಥದ್ದು. ಅವ್ರು ಹೇಳ್ತಾರಂತೆ, ಮಾನ್ಯ CM ಅವರು ಅಂದರೆ ನಾಳೆ ಕಾರ್ಯಕ್ರಮ ಇದೆ, ನಾಳೆ ಅಥವಾ ನಾಳೆ ಸಂಜೆ ಒಳಗಡೆ ನಿಮ್ಮ ಜೊತೆ ಮಾತುಕತೆ ಮಾಡಿ ಇಲ್ಲಿ ಬಗೆಹರಿಸ್ತವೆ ಅನ್ನುವಂಥ ವಿಚಾರನ ಅಧಿಕಾರಿಗಳು ತಿಳಿಸಿದ್ದಾರೆ ಅನ್ನುವಂಥದ್ದು ಈ ಸಂಘಟನೆಗಳು ತಿಳಿಸ್ತಾ ಇರುವಂಥ ವಿಚಾರ. ಆದರೆ ಇವತ್ತೇ ಏನಾರ ಸುದ್ದಿಗೋಷ್ಠಿ ಮಾಡ್ತಾರಾ ಏನು ಅಂತ ವಿಚಾರಿಸಿದಾಗ ನೋಡೋಣ, ನಾಳೆ ಸಂಜೆ ಗಂಟೆ ನಾವು ಕಾಯೋಣ, ನಾಳೆ CM ಅವರು ಮಾತಾಡ್ತಾರಾ ಇಲ್ವಾ, ಮಾನ್ಯ ಸಾರಿಗೆ ಸಚಿವರು ಮಾತಾಡ್ತಾರಾ ಇಲ್ವಾ ಅನ್ನುವಂಥದ್ದನ್ನು ಕಾದು ನೋಡೋಣ, ಆಮೇಲೆ ನಂತರ ಸುದ್ದಿಗೋಷ್ಠಿ ಮಾಡೋಣ ಅನ್ನುವಂಥ ವಿಚಾರದಲ್ಲಿ ತಿಳಿಸಿದ್ರು ಅನ್ನುವಂಥ ವಿಚಾರ ನನಗೆ ಕೇಳಿ ಬಂದಿರುವಂಥದ್ದು. ಕೆಲವೊಂದು ಪದಾಧಿಕಾರಿಗಳನ್ನ ಕೇಳಿದಾಗ ಈ ರೀತಿ ಹೇಳಿರುವಂಥದ್ದು. ಜೊತೆಗೆ ಒಂದು ಕಡೆ ಇವ್ರದ್ದು ಒಕ್ಕೂಟದ್ದು ಈ ವಿಚಾರದಲ್ಲಿ ಯಾವುದೇ ಪಾತ್ರಗಳು ಎದ್ದು ಕಾಣಿಸ್ತಾ ಇಲ್ಲ. ನೌಕರಿಗೆ ತುಂಬ ಗೊಂದಲವಾಗ್ತಾ ಇರುವಂಥ ವಿಚಾರ. ಯಾಕೆಂದರೆ ಮಾನ್ಯ CM ಅವ್ರಿಗೆ ಕೂಟದ ಪದಾಧಿಕಾರಿಗಳು ಅಂದರೆ ಗೌರವಾಧ್ಯಕ್ಷರಾದಂಥ ಸುರೇಶ್ರವರು, ಜೊತೆಗೆ CD ವಿಶ್ವನಾಥ್ರವರು ಕಾರ್ಯಾಧ್ಯಕ್ಷರು, ಇವರು CM ಅವ್ರಿಗೆ ಅಭಿನಂದನೆ ಸಲ್ಲಿಸಿದ್ದಾರೆ, ಹೂಗುಚ್ಛ ಕೊಟ್ಟಿದ್ದಾರೆ. ನೀವು ಕೊಟ್ಟಿರುವಂಥದ್ದು 12% ಒಳ್ಳೆ ವೇತನ ಇದೆ ಅಂತ ಹೇಳ್ತಾ ಇದ್ದಾರೆ ಅನ್ನುವಂಥದ್ದು ಕೆಲವೊಂದು ನೌಕರರು ಅವ್ರ ಮೇಲೆ ಆಪಾದನೆ ಮಾಡ್ತಾ ಇರುವಂಥದ್ದು. ಇದು ಎಷ್ಟು ಸರಿ ಅಂತ ನಮಗೆ ಗೊತ್ತಿಲ್ಲ. ಏಕೆಂದರೆ ಸಮಾನ ವೇತನ ಅಂತೇಳಿ ಕೂಟದ ಸಂಘಟನೆ ಹೋರಾಟ ಮಾಡ್ತಾ ಇರುವಂಥ ಸಂದರ್ಭದಲ್ಲಿ ಅವರು ಕೊಟ್ಟಿರೋದು 12% ಉತ್ತಮವಾಗಿದೆ ಅಂಥೇಳಿ ಅಭಿನಂದನೆ ಸಲ್ಲಿಸಿದ್ರು ಮುಖ್ಯಮಂತ್ರಿಗೆ ಅಂತಂದರೆ ಇದು ಎಲ್ಲಿಗೆ ಹೋಗುತ್ತೋ ಏನಾಗುತ್ತೋ ನಮಗಂತೂ ಅರ್ಥ ಆಗ್ತಾಯಿಲ್ಲ. ಆದರೆ ಇವ್ರು ಏನೇನು ಮಾಡ್ತಾ ಇದ್ದಾರೆ ಎಲ್ಲ ನೌಕರರು ಭಾಳ ತುಂಬ ಗಂಭೀರತೆಯಿಂದ ನೋಡ್ತಾ ಇದ್ದಾರೆ. ತುಂಬ ಜೀವನ ಮಾಡೋಕ್ಕೆ ಕಷ್ಟ ಆಗ್ತಾಯಿದೆ. ಮಕ್ಕಳು ಫೀಸ್ ಕಟ್ಟಬೇಕ್ರಿ. ಸಂಘಟನೆಗಳು ನೀವು ಇನ್ನೂ ಆ ಮೀನಮೇಷ ಎಣಿಸ್ತಾ ಇದ್ದೀರಿ ಅಂದರೆ ಅರ್ಥ ಏನು? 20ನೇ ತಾರೀಕು ನಾನು ಹಿಂದೆ ಒಂದು ವಿಡಿಯೋ ಮಾಡಿದ್ದೆ. 20ನೇ ತಾರೀಕು ದಯಮಾಡಿ ಎಲ್ಲರೂ ಸೇರಿ ಈ ಬಾರಿ ಒಂದು ಬಾರಿ ನೌಕರಿಗೆ ನ್ಯಾಯ ಕೊಡಿಸುವಂಥ ಪ್ರಯತ್ನ ಮಾಡಿ. ಯಾಕೆ ಅಂತಂದರೆ ನೌಕರು ಭಾಳ ಕಷ್ಟದಲ್ಲಿ ಜೀವನ ಮಾಡ್ತಾಯಿದ್ದಾರೆ. ತುಂಬ ಹತ್ಕೊಂಡು ಹೇಳ್ತಾ ಇದ್ದಾರೆ ನಮಗೆ ನೌಕರರು. ಅದನ್ನು ಕೇಳಿಸೋಕ್ಕಾಗ್ತಾ ಇಲ್ಲ, ಅಂಥ ಪರಿಸ್ಥಿತಿ ಇದೆ. ಆದರೆ ಒಕ್ಕೂಟ ಮತ್ತು ಏನು ಜಂಟಿಯವರಿದ್ದೀರಿ, ನಿಮ್ಮ ಏನು ಈ ಕಿತ್ತಾಟಗಳು ಅನ್ನುವಂಥದ್ದು ಎದ್ದು ಕಾಣ್ತಾ ಇರುವಂಥದ್ದು ಗೊತ್ತಾಗ್ತಾ ಇದೆ ನೌಕರಿಗೆ. ದಯಮಾಡಿ ನಿಮ್ಮಲ್ಲಿ 4 ನಿಗಮದ ನೌಕರರ ಪರವಾಗಿ ಮತ್ತೊಮ್ಮೆ ಮನವಿ ಮಾಡ್ತಾನೆ, ನೌಕರಿಗೆ ಇದೊಂದು ಬಾರಿ ನ್ಯಾಯ ಕೊಡಿಸಿ. ನ್ಯಾಯ ಕೊಡಿಸಲಿಲ್ಲ ಅಂತಂದರೆ ನಾನು ಹೇಳ್ತಾ ಇದ್ದೀನಿ, ಮುಂದೆ ಏನು ಮಾಡಬೇಕು ಅಂತೇಳಿ ನೌಕರ ಅಭಿಪ್ರಾಯ ಪಡೆದು ಏನು ಮಾಡಬೇಕು ಏನು ಬಿಡಬೇಕು ಅನ್ನುವಂಥದ್ರಲ್ಲಿ ತೀರ್ಮಾನ ಮಾಡೋಣ, ನೌಕರ ಅಭಿಪ್ರಾಯ ಪಡೆದು. ಆದರೆ ಈ ಬಾರಿ ಆದರೂ ಏನೋ ಕೊಡಿಸ್ತಾರೆ ನೌಕರಿ ನ್ಯಾಯ ಅಂಥೇಳಿ ನಾನು ಭಾಳ ಆಶಾಭಾವನೆಯಿಂದ ಕಾಯ್ತಾ ಇದ್ದೀನಿ. ನೋಡೋಣ, ನಾಳೆ ಸುದ್ದಿಗೋಷ್ಠಿ ಮಾಡ್ತಾರಾ ಇಲ್ಲ ಇವತ್ತು ಸುದ್ದಿಗೋಷ್ಠಿ ಮಾಡ್ತಾರಾ ಗೊತ್ತಿಲ್ಲ. ಯಾವಾಗ ಮಾಡ್ತಾರೋ ನೋಡೋಣ. ಮಾಡಿ ಮುಂದೆ ಇದಕ್ಕೆಲ್ಲ ಒಂದು ಕೊನೆಗಾಣಿಸೋಕ್ಕೆ ನಾವು ಮುಂದೆ ಏನೇನು ಮಾಡಬೇಕು ಬಿಡಬೇಕು ಅನ್ನುವಂಥ ವಿಚಾರ ನಾವು ಎತ್ಕೊಂಡು ಹೋಗೋಣ. ಮುಂದೆ ನಮಗೇನೂ ಇಲ್ಲ, ಚುನಾವಣೆ ಒಂದೇ. ನಾನು ಹೋರಾಟ ಮುಂದೆ ಚುನಾವಣೆ ವಿಚಾರದಲ್ಲೇ ಒಂದು ಹೋರಾಟ ಮಾಡಬೇಕು ಅಂತ ತೀರ್ಮಾನ ಮಾಡಿದ್ದೀನಿ. ಮಾಡೋಣ, ಜೊತೆಗೆ ಯಾವ್ಯಾವ ರೀತಿ ಮಾಡಬೇಕು, ಹೆಂಗೆ ಮಾಡಬೇಕು ಅಂತೇಳಿ ಮಾಡೋಣ ಅಂತೇಳಿ ಇಲ್ಲಿಗೆ ನಾನು ಮಾತು ಮುಗಿಸ್ತೇನೆ. ಸ್ನೇಹಿತರೆ, ನಮಸ್ಕಾರ. ಜೈ ಹಿಂದ್, ಜೈ ಕರ್ನಾಟಕ ಮಾತೆ.